Hello, in this video, we'll discuss what is movie review as an art and skills of writing movie review. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಮೂವಿ ರಿವ್ಯೂ ಅಂದ್ರೆ ಏನು, ಮೂವಿ ರಿವ್ಯೂ ಒಂದು ಕಲೆ ಯಾವ ರೀತಿ ಇರ್ತೈತಿ, ಆಮೇಲೆ ಆ ಮೂವಿ ರಿವ್ಯೂನ ಸ್ಕಿಲ್ಸ್ ಬರವಣಿಗೆ ಒಂದು ಶೈಲಿಗಳನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಸ್ಕಿಲ್ಸ್ ಇದಾವ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ವಾಟ್ ಈಸ್ ಅ ಮೂವಿ ರಿವ್ಯೂ ಅಂತ ಹೇಳಿ ನೋಡೋಣ. A movie review is a critical evaluation and written analysis of a film. ಸೊ ಮೂವಿ ರಿವ್ಯೂ ಅಂದರೆ ಏನಪ್ಪ ಅಂತಂದ್ರೆ ಒಂದು ವಿಮರ್ಶೆ ಮಾಡೋದ್ರಿ, ಅದು ಕರೆಕ್ಟ್ ಐತೋ ಇಲ್ಲೋ ಅಂತಂದು ಹೇಳಿ ನೀವೊಂದು ಡಿಸೈಡ್ ಮಾಡ್ಬೋದು. ಕರೆಕ್ಟ್ ಅಂದ್ರೆ ನಿಮ್ಗೆ ಯಾವ ರೀತಿಯ ಮೂವಿ ಬಗ್ಗೆ ಫೀಲಿಂಗ್ಸ್ ಬರ್ತಾವ, ಇಮೋಷನ್ಸ್ ನಿಮ್ಮ ಮೂವಿ ಹೆಂಗಿದಾವ, ಅದು ನಿಮ್ಗೆ ಕರೆಕ್ಟ್ ಅನ್ಸುತ್ತೋ ಇಲ್ಲೋ ಅಂತಂದು ಹೇಳಿ ನೀವೊಂದು ಏನಪ್ಪ ಅಂದ್ರೆ ವಿಮರ್ಶೆ ಮಾಡಬೇಕು, ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು. ಇಟ್ ಇನ್ವಾಲ್ವ್ಸ್ ವಾಚಿಂಗ್ ಅ ಮೂವಿ ಕ್ಲೋಸ್ಲಿ ಆ್ಯಂಡ್ ದೆನ್ ಎಕ್ಸ್ಪ್ರೆಸಿಂಗ್ ಒನ್ಸ್ ವ್ಯೂಸ್ ಅಬೌಟ್ ಇಟ್ಸ್ ಸ್ಟೋರಿ, ಡೈರೆಕ್ಷನ್, ಆ್ಯಕ್ಟಿಂಗ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಓವರ್ ಆಲ್ ಇಂಪ್ಯಾಕ್ಟ್. ಸೊ ಇದ್ರೊಳಗೆ ನಾವು ಏನೆಲ್ಲ ಒಂದು ವಿಷಯಗಳನ್ನು ನೋಡ್ಬೇಕಪ್ಪ ಅಂತಂದ್ರೆ ಅದನ್ನು ಸರಿಯಾಗಿ ನೋಡಬೇಕು. ಆಮೇಲೆ ಆ ಸ್ಟೋರಿ ಯಾವ ರೀತಿ ಐತಿ, ಡೈರೆಕ್ಷನ್ ಯಾವ ರೀತಿ ಮಾಡಿದಾರ, ಆ್ಯಕ್ಟಿಂಗ್ ಹೆಂಗಿತ್ತು ಆ್ಯಕ್ಟರ್ಸ್ಗಳದು, ಆಮೇಲೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂದರೆ ಈ ಗ್ರಾಫಿಕ್ಸ್ ಅದು ಯೂಸ್ ಮಾಡಿರ್ತಾರಲ್ಲ, ಸೊ ಅವೆಲ್ಲ ಹೆಂಗಿದಾವ ಅಂತಂದು ಹೇಳಿ ಓವರ್ ಆಲ್ ಅದು ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಥವಾ ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಮೂವಿ ಅನ್ನೋದನ್ನು ಒಂದು ಕರೆಕ್ಟಾಗಿ ವಿಮರ್ಶೆ ಮಾಡಿ ಬರಿಬೇಕು. ಯು ಹ್ಯಾವ್ ಟು analyze it properly and critically evaluate what movie review means. A review serves as a guide for audiences, helping them decide whether or not to watch the movie. ಸೊ ನಿಮ್ಮ ಒಂದು ರಿವ್ಯೂಗಳನ್ನು ಇಟ್ಕೊಂಡು ಆ ಆಡಿಯನ್ಸ್, ಸೊ ನಿಮ್ಮ ಏನು ನೀವು ರಿವ್ಯೂ ಮಾಡಿರ್ತಾರಲ್ಲ ಅದನ್ನು ನೋಡಿ ಆಡಿಯನ್ಸ್ ಡಿಸೈಡ್ ಮಾಡ್ಬೇಕ್ರಿ ಆ ಮೂವಿ ನೋಡಬೇಕು ಅಥವಾ ನೋಡಬಾರ್ದು. ಆ ರೀತಿ ನೀವೇನಪ್ಪ ಅಂತಂದ್ರೆ ಒಂದು ಮೂವಿ ರಿವ್ಯೂವನ್ನು ಮಾಡ್ಬೇಕಂತ ಹೇಳ್ತಾರೆ. ಈಗ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಜನರಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಮೂವಿ ರಿವ್ಯೂ ಯಾವ ರೀತಿ ಇದಪ್ಪ ಅಂತಂದ್ರೆ ನಿಮ್ಮ ದೋಸ್ತರ ಜೊತೆ ನೀವು ಮಾತಾಡ್ತಿರ್ತಾರೆ ಅಥವಾ ನಿಮ್ಮ ಗೆಳೆಯರ ಜೊತೆ ಮಾತಾಡ್ತಿರ್ತಾರೆ. ಹೆಂಗಂತ ಹೇಳಿ ಇವತ್ತು ಮೂವಿ ನೋಡಿ ಬಂದೇನಪ್ಪ, ಭಾರಿ ಇತ್ತು, ಮಸ್ತ್ ಅನ್ಸಿತ್ತು ನನಗೆ ಆ ಮೂವಿ ಅಂತಂದು ಹೇಳಿ ನೀವೊಂದು ಎಕ್ಸಾಂಪಲ್ ಹೇಳ್ತಿರ್ತಾರೆ. ಆ್ಯಕ್ಟಿಂಗ್ ಭಾರಿ ಇತ್ತು, ಡೈರೆಕ್ಷನ್ ಏನು ತೊಗೊಂಡು ಗ್ರಾಫಿಕ್ಸ್ ಸೆಕ್ಷನ್ ಯೂಸ್ ಮಾಡೋದಂತೇಳಿ ನೀವೇನು ಹೊಗಳ್ತಿರ್ತಾರೋ ಅದೋ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ವಿಮರ್ಶೆ. ಅಥವಾ ಕೆಟ್ಟದಾಗಿತ್ತು ಅಂದ್ರೆ ಅದಕ್ಕೆ ಏನು ಬಿಡು ಫಾಲ್ತು ಇತ್ತು ಅಂತ ಹೇಳಿ ನೀವು ಹೇಳ್ತಾರಲ್ಲ, ಇದ ಒಂದು ಏನಪ್ಪ ಅಂತಂದ್ರೆ ಬರ್ದಿದ್ರ ಅಂದ್ರೆ ಇದನ್ನು ಬರೆದಿಟ್ಕೊಂಡು ನೀವು ಎಲ್ಲೋ ಒಂದು ಕಡೆ ಬ್ಲಾಗ್ ಒಳಗೆ ಸೋಷಿಯಲ್ ಮೀಡಿಯಾ ಒಳಗೆ ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ಅಥವಾ ಯೂಟ್ಯೂಬ್ ಒಳಗೆ ಒಂದು ಅಪ್ಲೋಡ್ ಮಾಡಿದ್ರಿ ಒಂದು ವಿಡಿಯೋ ಮಾಡಿ ಅಂತಂದ್ರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಅ ಮೂವಿ ರಿವ್ಯೂ. ನೆಕ್ಸ್ಟ್ ನೋಡ್ರಿ, ಮೂವಿ ರಿವ್ಯೂಸ್ ಕ್ಯಾನ್ ಬಿ ಡಿಸ್ಕ್ರಿಪ್ಟಿವ್, ಎಕ್ಸ್ಪ್ಲೇನಿಂಗ್ ವಾಟ್ ದ ಮೂವಿ ಈಸ್ ಅಬೌಟ್. ಸೊ ಡಿಸ್ಕ್ರಿಪ್ಟಿವ್ ಅಂದರೆ ಇಲ್ಲಿ ಮುಂದೆ ನಿಮ್ಗೆ ಬ್ರಾಕೆಟ್ದಾಗ ಕೊಟ್ಟೆನ ಅಂದ್ರೆ ಮೂವಿ ಏನು ಹೆಂಗಿತ್ತು ಅದು ಹೆಂಗೆ ಐತಿ ಅಂತ ಹೇಳಿ ಅದನ್ನು ಹೇಳ್ಬೋದು ನೀವು. ಆರ್ ಇವ್ಯಾಲ್ಯೂಯೇಟ್ ಅಂದ್ರೆ ಏನು, ಜಜ್ಮೆಂಟ್ ಮಾಡೋದು, ಕರೆಕ್ಟ್ ಐತೋ ಇಲ್ಲೋ, ಯಾವ ರೀತಿ ನಿಮ್ಮ ಅನಿಸಿಕೆಗಳಿದಾವ ಅಂತ ಹೇಳಿ, ಅಂದ್ರೆ ಕ್ವಾಲಿಟಿ ಹೆಂಗಿತ್ತು ಮೂವಿದು ಅಂತ ಹೇಳಿ. ಅ ಗುಡ್ ರಿವ್ಯೂ ಅವಾಯ್ಡ್ಸ್ ಗಿವಿಂಗ್ ಅವೇ ದ ಹೋಲ್ ಪ್ಲಾಟ್, ನೋ ಸ್ಪಾಯ್ಲರ್ಸ್ ಬಟ್ ಸ್ಟಿಲ್ ಹೈಲೈಟ್ಸ್ ದ ಎಸೆನ್ಸ್ ಆಫ್ ದ ಫಿಲ್ಮ್. ಸೊ ಒಂದು ಮೂವಿ ರಿವ್ಯೂ ಹೆಂಗಿರ್ತದಪ್ಪ ಅಂತಂದ್ರೆ ಆ ಒಂದು ಮೂವಿ ಒಳಗಿರುವಂಥ ಸಸ್ಪೆನ್ಸನ್ನೆಲ್ಲ ನೀವು ಹೇಳ್ಕೊಡ್ಬಾರ್ದಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ಬಾಹುಬಲಿ ಮೂವಿ ನೋಡಿ ಬಂದಿರ್ತಾರೆ, ನೀವು ಬಾಹುಬಲಿ ಮೂವಿ ನೋಡಿ ಬಂದ ಕೂಡಲೇ ಪಾರ್ಟ್ 2 ಬರೋದು ನಿಮ್ಮ ದೋಸ್ತಿಗೆ ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಒಂಥರ ಬೇಜಾರು ಬಿಡ್ತದೆ. ಅಂದ್ರೆ ನೀವು ಸ್ಪಾಯ್ಲರ್ ಕೊಡೋಂಗಿಲ್ಲ. ಸ್ಪಾಯ್ಲರ್ ಅಂದ್ರೆ ಏನು, ಆ ಮೂವಿ ಒಳಗೆ ಇದ್ದಿದ್ದನ್ನೆಲ್ಲನೂ ಹೇಳುವಂಗಿಲ್ಲ, ಜಸ್ಟ್ ಆ ಮೂವಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದು, ಹೇಳಿ ಅವರಿಗೆ ನೀವು ಮೂವಿ ನೋಡಬೇಕು ನೋಡಬಾರ್ದು ಅಂತ ಹೇಳಿ ಒಂದು ಒಪಿನಿಯನ್ ಅಷ್ಟೇ ಕೊಡ್ಬೇಕು ನೀವು, ಹೊರತಾಗಿ ಎಲ್ಲ ಮೂವಿನ ಹೇಳ್ಬಾರ್ದು. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಆ ಮೂವಿ ಬಗ್ಗೆ ಏನು ಇಂಟ್ರೆಸ್ಟ್ ಉಳಿಯಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಟ್ ಯೂಶುವಲ್ ಇನ್ಕ್ಲೂಡ್ಸ್. ಸೊ ಮೂವಿ ರಿವ್ಯೂ ಒಳಗೆ ಏನೆಲ್ಲ ಅಳವಡಿಸ್ಕೊಂಡಿರ್ತೈತಿ, ಮೂವಿ ರಿವ್ಯೂ ಹೆಂಗೆ ಬರೀಬೇಕು, ಅದ್ರೊಳಗೆ ಏನೆಲ್ಲ ಇದಾವ ಅಂತ ಹೇಳಿ ನೋಡೋಣ. ಮೊದಲು ಟೈಟಲ್ ಆ್ಯಂಡ್ ಬ್ರೀಫ್ ಇಂಟ್ರೊಡಕ್ಷನ್. ನೆನಪಿಟ್ಕೋರಿ, ಸ್ಟೆಪ್ ಬೈ ಸ್ಟೆಪ್ ಹೇಳತ್ತೀನಿ. ಮೊದಲಿಗೆ ಏನು ಇರ್ಬೇಕ್ರಿ, ಟೈಟಲ್ ಇರಬೇಕು, ಆಮೇಲೆ ಆ ಮೂವಿ ಬದಲ ಇಂಟ್ರೊಡಕ್ಷನ್ ಇರ್ಬೇಕ್ರಿ. ಎರಡನೇ ಪಾಯಿಂಟ್ ಸಮರಿ ಆಫ್ ದ ಪ್ಲಾಟ್, ಅಂದ್ರೆ ಆ ಇಡೀ ಮೂವಿನ ಅಗದಿ ಒಂದು ಸಣ್ಣ ಒಂದು ಪ್ಯಾರಾಗ್ರಾಫ್ ಒಳಗೆ ನೀವು ಹೇಳ್ಬೇಕಂದ್ರೆ ಕತೆ ಏನಂತ ಹೇಳಿ, ಎಲ್ಲ ಕತೆನ ಬಿಚ್ಚಿಡುವಂಗಿಲ್ಲ, ಅಂದ್ರೆ ಇಂಪಾರ್ಟೆಂಟ್ ಇದನ್ನೆಲ್ಲ ಹೇಳುವಂಗಿಲ್ಲ, ಜಸ್ಟ್ ಯಾವುದೊಂದು ಐತಿ ಈ ಮೂವಿ ಅಂತ ಹೇಳಿ ಜಸ್ಟ್ ಶಾರ್ಟಾಗಿ ಬರೀಬೇಕು. ನೆಕ್ಸ್ಟ್ ಅನಲೈಸಿಸ್ ಆಫ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಆ ಕ್ಯಾರೆಕ್ಟರ್ಗಳು ಯಾವದಾವ, ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಹೀರೋ ಆಗಲಿ ಹೀರೋಯಿನ್ ಪರ್ಫಾರ್ಮೆನ್ಸ್, ಹೀರೋನ ತಂದೆ ಪರ್ಫಾರ್ಮೆನ್ಸ್, ಅಥವಾ ಈ ಸೈಡ್ ಆ್ಯಕ್ಟರ್ಸ್ಗಳು ಇಂಪಾರ್ಟೆನ್ಸ್ ಏನೈತಿ, ಸೊ ಹೆಂಗೆ ಏನು ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಕೊಡಬೇಕು. ಡೈರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಕ್ವಾಲಿಟಿ. ಸೊ ಡೈರೆಕ್ಷನ್ ಯಾವ ರೀತಿ ಆಗಿದೆ, ಡೈರೆಕ್ಷನ್ ಚಲೋ ಐತೋ ಇಲ್ಲೋ. ನೋಡ್ರಿ ಆ್ಯಕ್ಟಿಂಗ್ ಎಲ್ಲ ಚಲೋ ಮಾಡಿರ್ತಾರೆ, ಆದ್ರೆ ಸ್ಟೋರಿ ಲೈನ್ ಚಲೋ ಇರಂಗಿಲ್ಲ ಮತ್ತು ಡೈರೆಕ್ಷನ್ ಚಲೋ ಮಾಡಿರಂಗಿಲ್ಲ. ಅವಾಗ ನೀವೇನಂತಾರೆ ಬಿಡೋಪ್ಪ ಡೈರೆಕ್ಷನ್ ಸರಿ ಇಲ್ಲ ಅಂತ ಹೇಳ್ತೀರಾ. ಅಥವಾ ಸ್ಕ್ರೀನ್ ಪ್ಲೇ ಕ್ವಾಲಿಟಿ, ಸೊ ಆ ಕ್ವಾಲಿಟಿ, ಆ ಮೂವಿ ಮೇಕಿಂಗ್ ಅದು ಕ್ವಾಲಿಟಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಮ್ಯೂಸಿಕ್, ಸಿನಿಮ್ಯಾಟೋಗ್ರಫಿ ಆ್ಯಂಡ್ ಎಡಿಟಿಂಗ್. ಸೊ ಮ್ಯೂಸಿಕ್ ಯಾವ ರೀತಿ ಐತಿ, ಅದ್ರೊಳಗೆ ಬರತಕ್ಕಂಥ ಸಿನಿಮ್ಯಾಟೋಗ್ರಫಿ ಅಂದ್ರೆ ಏನ್ರಿ, ಎಡಿಟಿಂಗ್ ಆಗಿರ್ಬೋದು, ಅದನ್ನು ಪ್ರೊಸೆಸ್ ಮಾಡಿದಿರಬಹುದಾಗಿರ್ಬೋದು. ಸೊ ಅವೆಲ್ಲ ಹೆಂಗಿದಾವ ಅಂತ ಹೇಳಿ. ಆಮೇಲೆ ಲಾಸ್ಟಿಗೆ ಎಡಿಟ್ ಹೆಂಗೆ ಮಾಡಿದಾರ, ಎಡಿಟಿಂಗ್ ಕರೆಕ್ಟ್ ಆಗೈತೋ ಇಲ್ಲೋ ಅಂತ ಹೇಳಿ
ಕಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಓವರ್ ಆಲ್ ಇಂಪ್ರೆಷನ್ ಆ್ಯಂಡ್ ಪರ್ಸನಲ್ ಒಪಿನಿಯನ್. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ನೀವು ಓವರ್ ಆಲ್ ಇಂಪ್ರೆಷನ್ ಅಂದ್ರೆ ನಿಮ್ಮ ಕಂಪ್ಲೀಟ್ ಒಂದು ಅನುಭವ ಹೆಂಗಿತ್ತು ಆ ಮೂವಿ ನೋಡಿದ ನಂತರ ಇಂಪ್ರೆಷನ್ ನೀವು ಹೆಂಗೆ ಇಂಪ್ರೆಷನ್ ಕೊಡ್ತೀರಿ, ಒಳ್ಳೇದಾಯ್ತು ಅಥವಾ ಕೆಟ್ಟದಾಯ್ತು, ನೋಡ್ಬೋದು ಅಥವಾ ನೋಡಬಾರ್ದು ಅಥವಾ ಓಕೆ ಮಿಡಲ್ ಐತೆ ಅಂತ ಹೇಳಿ ನೀವು ಒಂದು ಲಾಸ್ಟ್ ಡಿಸೈಡ್ ಮಾಡ್ಬೋದು. ಇದ್ರೊಳಗೆ ಏನಪ್ಪ ಅಂದ್ರೆ ನಿಮ್ಮ ಪರ್ಸನಲ್ ಒಪಿನಿಯನ್ಸ್ ನೀವು ಹೇಳ್ಬೋದು. ನೆಕ್ಸ್ಟ್ ಫೈನಲ್ ರೇಟಿಂಗ್ ಆರ್ ರೆಕಮೆಂಡೇಶನ್. ಸೊ ನೀವು ಇಲ್ಲಿ ಏನಪ್ಪ ಅಂದ್ರೆ ರೆಕಮೆಂಡೇಶನ್ ಕೊಡ್ಬೋದು, ಫೈನಲ್ ರೇಟಿಂಗ್ ಕೊಡ್ಬೋದು. ನೀವು ಈ ನ್ಯೂಸ್ ಪೇಪರ್ ಕಟಿಂಗ್ ಒಳಗೆ ಅಥವಾ ಈ ಒಂದು ಎಲ್ಲಿಪ್ಪ ಅಂದ್ರೆ TV9 ಒಳಗೆ ತೋರಿಸಿರ್ತಾರೆ 5/4 ರೇಟಿಂಗ್ಸ್, 3 ರೇಟಿಂಗ್ಸ್, 2 ರೇಟಿಂಗ್ಸ್, ಅಥವಾ IMDb ರೇಟಿಂಗ್ ಕೊಟ್ಟಿರ್ತಾರೆ ನೋಡ್ರಿ ನೀವು 10/8.9, 8.6 ಹಿಂಗಂತ ಹೇಳಿ ಎಲ್ಲ ರಿವ್ಯೂಸ್ ಕೊಟ್ಟಿರ್ತಾರಲ್ಲ. ನೀವು ಕೂಡ ಎಲ್ಲರೂ ಒಂದು ಸೋಷಿಯಲ್ ಮೀಡಿಯಾದಾಗ ಅಥವಾ ನ್ಯೂಸ್ ಪೇಪರ್ದಾಗ ಬರೆದು ಹಾಕೋರಿದ್ರಪ್ಪ ಅಂತಂದ್ರೆ 5 ಸ್ಟಾರ್ ಒಳಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಿ ಅಂತಂದೇಳಿ ಆ ಪಿಕ್ಚರ್ ನೋಡಿದ್ಕೊಳ್ಳಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಅಲ್ಲಿ ಬರೀಬೇಕು. ಆಮೇಲೆ ನೀವು ಏನು ರೆಕಮೆಂಡ್ ಮಾಡ್ತೀರಿ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಬೇಕು. ಎಸ್, ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಒಂದು ವಿಡಿಯೋ ನೆಕ್ಸ್ಟ್ ನಿಮಗೆ ಬೇಕು, ಯಾವ ಒಂದು ಟಾಪಿಕ್ ಮೇಲೆ ಅಂತಂದೇಳಿ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಮೂವಿ ರಿವ್ಯೂ ಆಸ್ ಅನ್ ಆರ್ಟ್. ಮೂವಿ ರಿವ್ಯೂ ಒಂದು ಆರ್ಟ್ ರೀತಿ ಹೆಂಗೈತಿ ಅಂದ್ರೆ ಒಂದು ಕಲೆ ಯಾವ ರೀತಿ ಐತಿ. ರೈಟಿಂಗ್ ಅ ಮೂವಿ ರಿವ್ಯೂ ಈಸ್ ನಾಟ್ ಜಸ್ಟ್ ಅಬೌಟ್ ಸ್ಟೇಟಿಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಇಟ್ ಈಸ್ ಅನ್ ಆರ್ಟ್ ಫಾರ್ಮ್ ದ್ಯಾಟ್ ಬ್ಲೆಂಡ್ಸ್ ಅಬ್ಸರ್ವೇಷನ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಸೊ ಮೂವಿ ರಿವ್ಯೂ ಅನ್ನೋದೇನಪ್ಪ ಅಂದ್ರೆ ಬರೀ ಲೈಕ್ ಆಯ್ತು ನನಗೆ ಅಥವಾ ನಂಗೆ ಲೈಕ್ ಆಗಲಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಅದೊಂದು ಕಲೆ ಇದ್ದಂಗೆ. ಹೆಂಗಪ್ಪ ಅಂತಂದ್ರೆ ನೀವು ಡೀಪಾಗಿ ಅಬ್ಸರ್ವೇಷನ್ ಮಾಡಬೇಕು. ಅಬ್ಸರ್ವೇಷನ್ ಮಾಡಿ ಅದ್ರೊಳಗೆ ಏನೆಲ್ಲ ಇದಾವ ಅಂತಂದೇಳಿ ಅಂಶಗಳು ಏನದಾವ, ನೀವೇನು ತೊಗೊಂಡ್ರಿ, ನೀವೇನು ಕಲ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇರಬೇಕು. ಇಂಟರ್ಪ್ರಿಟೇಷನ್, ನಿಮ್ಮ ಅನುಭವ ಹೆಂಗಿತ್ತು ಅಂತಂದೇಳಿ, ಆಮೇಲೆ ನಿಮ್ಮ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಷನ್ಸ್ ಇದ್ದು ಅಂತಂದೇಳಿನೂ ಕೂಡ ಅಲ್ಲಿ ಬರೀಬೇಕು. ನೆಕ್ಸ್ಟ್, ಅ ಸ್ಕಿಲ್ ರಿವ್ಯೂವರ್ ಟ್ರಾನ್ಸ್ಫಾರ್ಮ್ಸ್ ದ ಆ್ಯಕ್ಟ್ ಆಫ್ ವಾಚಿಂಗ್ ಅ ಫಿಲ್ಮ್ ಇಂಟು ಅ ಮೀನಿಂಗ್ಫುಲ್ ಡೈಲಾಗ್ ವಿತ್ ದ ಆಡಿಯನ್ಸ್. ಸೊ ಒಬ್ಬವ ಅಗದಿ ಏನಪ್ಪ ಅಂತಂದ್ರೆ ಅನುಭವಿ ಅಥವಾ ಸ್ಕಿಲ್ಡ್ ರೈಟರ್ ಅವ ಏನು ಮಾಡ್ತಾನೆ ಅಥವಾ ರಿವ್ಯೂವರ್ ಇರ್ತಾನಲ್ಲ, ಅವ ಈ ಮೂವಿನ ನೋಡಿ ಅಗದಿ ಮೀನಿಂಗ್ಫುಲ್ ಆಗಿ ಡೈಲಾಗ್ಸನ್ನು ಬರಿತಾನೆ. ಅಥವಾ ಡೈಲಾಗ್ ಅಂದ್ರೆ ಏನ್ರಿ, ಆ ಡೈಲಾಗ್ಗಳಾಗಿರ್ಬೋದು, ಸೀನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಗ್ರಾಫಿಕಲ್ ಎಲಿಮೆಂಟ್ಸ್ ಆಗಿರ್ಬೋದು. ಸೊ ಅವೆಲ್ಲನುಗಳನ್ನು ಏನಪ್ಪ ಅಂತಂದ್ರೆ ಭಾಳ ಡೀಟೇಲ್ ಆಗಿ ಅವಲ್ಲಿ ಕೊಟ್ಟಿರ್ತಾನೆ. ಅಂದ್ರೆ ಆಡಿಯನ್ಸ್, ನಿಮ್ಮ ಆರ್ಟಿಕಲ್ ಯಾರು ಓದ್ತಿರ್ತಾರಲ್ಲ ಅವ್ರಿಗೆ ಕ್ಲಿಯರ್ ಆಗಿ ಪಿಕ್ಚರ್ ಮಾಡಿದಂಗೆ. ನೆಕ್ಸ್ಟ್, ಆಸ್ ಅನ್ ಆರ್ಟ್ ಮೂವಿ ರಿವ್ಯೂವಿಂಗ್ ಇನ್ವಾಲ್ವ್ಸ್. ಸೊ ಒಂದು ಕಲೆ ರೀತಿ ಒಳಗೆ ಯಾವೆಲ್ಲ ಒಂದು ಅಂಶಗಳ ಈ ಮೂವಿ ರಿವ್ಯೂ ಆಸ್ ಅನ್ ಆರ್ಟ್ ಒಳಗೆ ಇದಾವ, ಮೂವಿ ರಿವ್ಯೂ ಒಳಗೆ ಇದಾವ. ಮೊದಲೇದಾಗಿ ಏನಪ್ಪ ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅಂತಂದೇಳಿ ಹೇಳ್ತೀನಿ. ಸೊ ದ ಎಬಿಲಿಟಿ ಟು ವಾಚ್ ವಿತ್ ಅಟೆನ್ಷನ್ ಆ್ಯಂಡ್ ಅನಲೈಸ್ ವೇರಿಯಸ್ ಎಲಿಮೆಂಟ್ಸ್ ಲೈಕ್ ಪ್ಲಾಟ್, ಸಿಂಬಾಲಿಸಮ್, ಮೆಸೇಜ್ ಎಕ್ಸೆಟ್ರಾ. ಸೊ ಒಂದು ಮೂವಿ ರಿವ್ಯೂ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಒಂದು ಅಟೆನ್ಷನ್ ಇರ್ತದ್ರೊಳಗೆ, ಅನಲೈಸ್ ಮಾಡ್ತೈತಿ ಏನಪ್ಪ ಅಂದ್ರೆ ವೇರಿಯಸ್ ಎಲಿಮೆಂಟ್ಸ್ ಯಾವ್ಯಾವು, ಪ್ಲಾಟ್ ಆಗಿರ್ಬೋದು, ಸಿಂಬಾಲಿಸಮ್ ಆಗಿರ್ಬೋದು, ಒಂದು ಮೆಸೇಜ್ ಆಗಿರ್ಬೋದು, ಅವೆಲ್ಲಗಳನ್ನ ಏನಪ್ಪ ಅಂದ್ರೆ ಒಂದು ಡೀಟೇಲ್ ಆಗಿ ಹೇಳ್ತಾರೆ ನೀವು ಅಲ್ಲಿ. ಓಕೆ, ಪ್ಲಾಟ್ ಅಂದ್ರೆ ಏನ್ರಿ, ವಿಷಯವಾರು ಏನೋ ಸ್ಟೋರಿ ಐತಿ ಅಂದ್ರೆ. ಸಿಂಬಾಲಿಸಮ್ ಅಂದ್ರೆ ಅದು ಏನು ಹೇಳ್ಕೊಡೈತಿ ಅಂದ್ರೆ ಮೇಲ್ನೋಟಕ್ಕೆ ಬೇರೆ ಅನಿಸ್ಬೋದು ನಮ್ಗೆ, ಆಮೇಲೆ ನಮ್ಗೆ ಹೇಳ್ಕೊಡೋದ್ರೊಳಗೂ ಅದ್ರೊಳಗೆ ಒಂದು ಮೀನಿಂಗ್ ಏನಪ್ಪ ಅಂತಂದ್ರೆ ಬೇರೆ ಇರ್ತೈತಿ. ಆಮೇಲೆ ನಮ್ಗೆ ಲಾಸ್ಟ್ಗೆ ಮೂವಿ ಏನಪ್ಪ ಅಂತಂದ್ರೆ ಮೆಸೇಜ್ ಏನು ಕೊಡ್ತೈತೆ ಅಂತ ಹೇಳಿನೂ ಕೂಡ ನೀವು ಅಲ್ಲಿ ಬರಿಬೇಕು. ಸೊ ಇವೆಷ್ಟೆಲ್ಲ ಅಂಶಗಳನ್ನು ನೀವು ಅಲ್ಲಿ ಹಾಕಿರ್ಬೇಕು ಅಂತಂದು ಹೇಳಿ ಹೇಳ್ತಾರೆ. ಇದು ಕ್ರಿಟಿಕಲ್ ಥಿಂಕಿಂಗ್ ರೀ. ಇನ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅಸ್ಥೆಟಿಕ್ಸ್ ಸೆನ್ಸಿಬಿಲಿಟಿ ಅಂತ ಹೇಳ್ತಾರೆ. ಅಸ್ಥೆಟಿಕ್ ಸೆನ್ಸಿಬಿಲಿಟಿ ಅಂದ್ರೆ ನಿಮ್ಮ ಒಂದು ಏನು ಪ್ಲೆಷರ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ರಮಣೀಯ ಆಗಿರ್ಬೋದು, ನಿಮ್ಮ ಒಂದು ಯಾವ ರೀತಿ ನಿಮ್ಗೆ ಅದು ಫೀಲಿಂಗ್ ಬತ್ತು ಆ ಮೂವಿ ನೋಡಿದ ಕೂಡಲೇ ಅಂತ ಹೇಳಿ ಅಲ್ಲಿ ನೀವು ಬರಿಬೇಕಾಗಿರ್ತೈತಿ. ನೋಡ್ರಿ, ಅಪ್ರಿಸಿಯೇಟಿಂಗ್ ದ ಕ್ರಿಯೇಟಿವ್ ಚಾಯ್ಸ್ ಮೇಡ್ ಬೈ ದ ಡೈರೆಕ್ಟರ್ ಸಚ್ ಆಸ್ ಕ್ಯಾಮರಾ ಆಂಗಲ್ಸ್, ಕಲರ್ ಸ್ಕೀಮ್ಸ್, ಸೌಂಡ್ ಇಫೆಕ್ಟ್ಸ್ ಆ್ಯಂಡ್ ವಿಜುವಲ್ ಸ್ಟೋರಿ ಟೆಲಿಂಗ್. ಸೊ ಒಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು, ಕ್ಯಾಮ್ರಾ ಆ್ಯಂಗಲ್ಸ್ ಯಾವ ರೀತಿ ಇದಾವ, ಕಲರ್ ಸ್ಕೀಮ್ಸ್, ಕಲರ್ಗಳನ್ನು ಯಾವ ರೀತಿ ತೋರಿಸಿದಾರ. ಈಗ ನೋಡ್ರಿ, KGF ಮೂವಿ ಬತ್ತಪ್ಪ ಅಂದ್ರೆ ಒಂದು ರೀತಿಯಿಂದ ಓಲ್ಡ್ ಡಾರ್ಕ್ ಐತ್ರಿ. ಸೊ ಅದೊಂದು ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು KGF ಮೂವಿ ಬಗ್ಗೆ. ಅಥವಾ ಸೌಂಡ್ ಇಫೆಕ್ಟ್ಸ್, BGM ಹೆಂಗಿತ್ತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತಂದೇಳಿ. ಆಮೇಲೆ ಆ್ಯಂಡ್ ವಿಜುವಲ್ ಸ್ಟೋರಿ ಟೆಲಿಂಗ್. ಸೊ ನಿಮ್ಗೆ ಅದು ಸ್ಟೋರಿ ಟೆಲಿಂಗ್ ಯಾವ ರೀತಿ ತೊಗೊಂಡು ಹೋಗಿತಿ, ವಿಜುವಲ್ ನೀವು ಏನು ಕಾಣ್ತದವ, ಇಫೆಕ್ಟ್ಸ್ ಎಲ್ಲ ಯಾವೆಲ್ಲ ಇಫೆಕ್ಟ್ಸ್ಗಳನ್ನ ಯೂಸ್ ಮಾಡಿದಾರ ಅನ್ನೋ ಒಂದು ಬಗ್ಗೆನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾದೈತಿ. ಹಂಗಂತಂದೇಳಿ ಎಲ್ಲನೂ ಮೆನ್ಷನ್ ಮಾಡೋಂಗಿಲ್ಲ, ಅದು ಯಾವ ರೀತಿ ಮಾಡಿದಾರೆ, ಮೂವಿ ಮೇಕಿಂಗ್ ಪ್ರೊಸೆಸ್ ಯಾವ ರೀತಿ ಇತ್ತು ಅನ್ನೋದನ್ನ, ಅಥವಾ ಎಷ್ಟು ಒಂದು ರಮಣೀಯವಾಗಿತ್ತು ಅನ್ನೋದ್ರ ಬಗ್ಗೆ ನೀವು ಕೂಡ ಬರಿಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಇಮೋಷನಲ್ ಇಂಟೆಲಿಜೆನ್ಸ್. ಸೊ ಮತ್ತೊಂದು ಸ್ಕಿಲ್ ಯಾವಪ್ಪ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್. ಅಂಡರ್ಸ್ಟ್ಯಾಂಡಿಂಗ್ ದ ಇಮೋಷನಲ್ ಜರ್ನಿ ಆಫ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಹೌ ದೇ ಇಫೆಕ್ಟ್ ದ ವ್ಯೂವರ್. ಸೊ ಒಂದು ಕ್ಯಾರೆಕ್ಟರ್ಸ್ಗಳು ಏನದಾವ ಅಂದ್ರೆ ಪಾತ್ರಗಳು, ಪಾತ್ರಗಳ ಒಂದು ಇಮೋಷನಲ್ ಜರ್ನಿ ಯಾವ ರೀತಿ ಇತ್ತು. ಸೊ ಇಡೀ ಮೂವಿ ತುಂಬ ಯಾವ ರೀತಿ ನಿಮ್ಗೆ ಅಟ್ಯಾಚ್ ಮಾಡ್ಕೊಂಡಾದ, ನಿಮ್ಮನ್ನ ಹೆಂಗೆ ಇಟ್ಕೊಂಡವ ಮೂವಿ ಕ್ಯಾರೆಕ್ಟರ್ಗಳು ಅಂತ ಹೇಳಿ ನೀವು ಬರಿಬೇಕು. ನೆಕ್ಸ್ಟ್, ಕಲ್ಚರಲ್ ಅವೇರ್ನೆಸ್. ಸೊ ಅಕಸ್ಮಾತ್ ಅದು ಕಲ್ಚರ್ ಬಗ್ಗೆ ಏನ್ರಿ ಹೇಳ್ತಿತ್ತು ಅಂದ್ರೆ, ನಮ್ಮ ಸಂಪ್ರದಾಯ ಬಗ್ಗೆ ಏನ್ರಿ ಹೇಳ್ತಿತ್ತಪ್ಪ ಅಂತಂದ್ರೆ ಸೋಷಿಯಲ್, ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್ ಆಫ್ ದ ಫಿಲ್ಮ್. ಸೊ ಸೋಷಿಯಲ್, ಸಾಮಾಜಿಕವಾಗಿ ಹೆಂಗೈತಿ,
ಮತ್ತು ಇತಿಹಾಸ ಅಂತಂದು ಹೇಳಿ ಹಿಸ್ಟಾರಿಕಲ್ ಎಲಿಮೆಂಟ್ಸ್ ಯಾವೆಲ್ಲ ಯೂಸ್ ಮಾಡಿದ್ದಾರೆ. ಆಮೇಲೆ ಕಲ್ಚರಲಿ ಯಾವ ರೀತಿ ನಮ್ಗೆ ಫಿಲ್ಮ್ ತೋರಿಸ್ಕೊಡ್ತೀವಿ ಅಂತ ಹೇಳಿ. ನೆಕ್ಸ್ಟ್ ಬ್ಯಾಲೆನ್ಸ್ ಜಜ್ಮೆಂಟ್, ಪ್ರೆಸೆಂಟಿಂಗ್ ಬೋತ್ ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫಿಲ್ಮ್ ಫೇರ್ಲಿ. ಸೊ ನೀವು ಅಲ್ಲಿ ಆ ಒಂದು ಮೂವಿದ ಪ್ಲಸ್ ಪಾಯಿಂಟ್ಸ್, ಸ್ಟ್ರೆಂತ್ಸ್ ಅಂದ್ರೆ ಏನು, ಪ್ಲಸ್ ಪಾಯಿಂಟ್ಸ್ ಅದ್ರಿ, ವೀಕ್ನೆಸ್ ಅಂದ್ರೆ ನೆಗೆಟಿವ್. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅಗದಿ ಬ್ಯಾಲೆನ್ಸ್ ಆಗಿ ಬರೀಬೇಕು. ನೀವು ಬರೀ ನೆಗೆಟಿವ್ ಮಾತಾಡಬಾರ್ದು ಒಂದು ಮೂವಿ ಬದಲ, ಅಥವಾ ಬರೀ ಒಂದು ಪಾಸಿಟಿವ್ ಮಾತಾಡಬಾರ್ದ್ರಿ. ಒಂದಿಷ್ಟು 10 ಒಂದು 8 ಚಲೋ ಅದಾವ ಅಂದ್ರೆ ಒಂದು 2 ಯಾಕೋದು ಕೆಟ್ಟ ಎಲಿಮೆಂಟ್ ಇರ್ತಾವೆ. ಅಷ್ಟುದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಬರಿಬೇಕು. ನೆಕ್ಸ್ಟ್ ನೋಡ್ರಿ, ದಸ್ ಮೂವಿ ರಿವ್ಯೂವಿಂಗ್ ಆಸ್ ಅನ್ ಆರ್ಟ್ ಡೆವಲಪ್ಸ್ ದ ಹ್ಯಾಬಿಟ್ ಆಫ್ ಅಬ್ಸರ್ವಿಂಗ್ ಡೀಪ್ಲಿ, ಥಿಂಕಿಂಗ್ ಕ್ರಿಟಿಕಲಿ ಆ್ಯಂಡ್ ರೈಟಿಂಗ್ ಎಕ್ಸ್ಪ್ರೆಸಿವ್ಲಿ. ಸೊ ಮೂವಿ ರಿವ್ಯೂ ಒಂದು ಕಲೆ ಹೆಂಗಿರೋದಪ್ಪ ಅಂತಂದ್ರೆ, ನೀವು ಡೀಪ್ ಆಗಿ ಒಂದು ಆ ಮೂವಿನ ನೋಡಬೇಕು, ಅಂದ್ರೆ ಅರ್ಥೈಸ್ಕೊಳ್ಬೇಕು. ಡೀಪ್ ಆಗಿ ಅಂದ್ರೆ ಮುಂದೆ ಹೋಗಿ ಸ್ಕ್ರೀನ್ ಮುಂದೆ ಕೂತ್ ನೋಡೋದಲ್ಲ. ಸೊ ಅರ್ಥ ಮಾಡ್ಕೊಳ್ಳೋ, ಅರ್ಥ ಗ್ರಹಿಕೆ ನಿಮ್ಗೆ ಯಾವ ರೀತಿ ಆಗ್ತೈತಿ. ಥಿಂಕಿಂಗ್ ಕ್ರಿಟಿಕಲಿ, ವಿಮರ್ಶಾತ್ಮಕವಾಗಿ ವಿಚಾರಗಳನ್ನು ಮಾಡಬೇಕು ಆ ಮೂವಿ ಬದಲ. ಆಮೇಲೆ ರೈಟಿಂಗ್ ಎಕ್ಸ್ಪ್ರೆಸಿವ್ಲಿ, ಓಪನ್ ಆಗಿ ಎಲ್ಲ ಡೀಟೇಲ್ಸ್ನ ಬರೀಬೇಕು. ಓಕೆ, ಸೊ ಅದಕ್ಕೆ ನಾವು ಈ ರೀತಿ ಒಂದು ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್, ಈ ರೀತಿ ಒಂದು ಏನಪ್ಪ ಅಂದ್ರೆ ನಿಮ್ಮ ಸ್ಕಿಲ್ಸ್ನ ಅಥವಾ ಈ ಮೂವಿ ರಿವ್ಯೂನ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗ್ತೈತೆ. ಓಕೆ, ಆ್ಯಸ್ ಅನ್ ಆರ್ಟ್ ಅಂತ ಹೇಳ್ಕೊಟ್ಟಿನಿ ನಿಮ್ಗೆ. ಎಸ್, ಇಲ್ಲಿವರೆಗೂ ನಿಮಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಈ ಒಂದು ಚಾನಲ್ಗೆ. ಆಮೇಲೆ ಲೈಕ್ ಕೊಡ್ರಿ, ಕಮೆಂಟ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸಿ ನಂಗೆ ಹೆಂಗಿತ್ತು ಈ ವಿಡಿಯೋ ಅನ್ನೋದ್ರ ಬಗ್ಗೆ. ಇನ್ನು ಮೂರನೇ ಪಾಯಿಂಟ್, ಸ್ಕಿಲ್ಸ್ ಆಫ್ ರೈಟಿಂಗ್ ಮೂವಿ ರಿವ್ಯೂಸ್. ನಾನು ಬುಕ್ ರಿವ್ಯೂ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ಸೈಡ್ ಹಾಕಿದ್ದೀನಿ ಅಗದಿ ಶಾರ್ಟ್ ಆಗಿ. ಆಮೇಲೆ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋನೂ ಕೂಡ ಐತಿ, ಅದನ್ನು ಕೂಡ ನೀವು ನೋಡ್ಬೋದು ರೀ. ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ವೈಸ್ ನಿಮಗೆ ಬುಕ್ ರಿವ್ಯೂನ ಹೇಳ್ಕೊಟ್ಟಿನಿ. ಆಮೇಲೆ ಇಲ್ಲ ಈ ಒಂದು ವಿಡಿಯೋದಂತೂ ಮೂವಿ ರಿವ್ಯೂ ನಿಮ್ಗೆ ಮಾಡತ್ತೀನಿ. ನೆಕ್ಸ್ಟ್ ನೋಡ್ರಿ, ಟು ರೈಟ್ ಅನ್ ಇಫೆಕ್ಟಿವ್ ಮೂವಿ ರಿವ್ಯೂ ಒನ್ ಮಸ್ಟ್ ಡೆವಲಪ್ ಸೆವರಲ್ ಕೀ ಸ್ಕಿಲ್ಸ್. ಸೊ ಒಂದು ಮೂವಿ ರಿವ್ಯೂನ ಬರಿಬೇಕಪ್ಪ ಅಂದ್ರೆ ನಿಮ್ಮ ಸ್ಕಿಲ್ಸ್ ಯಾವ್ಯಾವೆಲ್ಲ ಇರಬೇಕು ಅಂದ್ರೆ, ಕುಶಲತೆಗಳು ಯಾವ ಥರ ನೀವು ಬೆಳೆಸ್ಕೋಬೇಕು ಅಂತ ಹೇಳಿ. ಮೊದಲೇದು ಅಬ್ಸರ್ವೇಷನ್ ಸ್ಕಿಲ್ಸ್, ಮತ್ತೆ ರಿಪೀಟ್ ಆಗತ್ತಾವ ಪಾಯಿಂಟ್ಸ್. ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ, ಅವ ಪಾಯಿಂಟ್ಸ್ ರಿಪೀಟ್ ಬರ್ತಾವೆ. ಇವಾಗ ಸ್ಕಿಲ್ಸ್ನು ಒಂದರಿ, ಯಾವ ರೀತಿ ಬರಿಬೇಕು ಅನ್ನೋದು ಒಂದ. ಆಮೇಲೆ ನಿಮ್ಗೆ ಎಕ್ಸ್ಪ್ಲನೇಷನ್ ವಾಟ್ ಈಸ್ ಮೂವಿ ರಿವ್ಯೂ ಒಳಗೂ ಕೂಡ ಬಂದಾವೆ. ಓಕೆ, ಕೀ ಇನ್ ಅಬ್ಸರ್ವೇಷನ್ ಇಸ್ ನೀಡೆಡ್ ಟು ನೋಟಿಸ್ ಫೈನರ್ ಡೀಟೇಲ್ಸ್ ಇನ್ ಆಕ್ಟಿಂಗ್, ಡೈರೆಕ್ಷನ್, ಕ್ಯಾಮ್ರಾ ವರ್ಕ್ ಆ್ಯಂಡ್ ಸೌಂಡ್. ಸೊ ಕೀ ಇನ್ ಅಬ್ಸರ್ವೇಷನ್ ಬಹಳ ತೀಕ್ಷ್ಣವಾಗಿ ನೋಡಬೇಕು ಅಥವಾ ಅಬ್ಸರ್ವೇಷನ್ ಮಾಡಬೇಕು ಅಂತಂದು ಹೇಳಿ ಹೇಳ್ತಾರೆ. ಆಕ್ಟಿಂಗ್ ಹೆಂಗಿತ್ತು, ಡೈರೆಕ್ಷನ್, ಕ್ಯಾಮ್ರಾ ವರ್ಕ್ ಹೆಂಗಾಗಿತ್ತು, ಆಮೇಲೆ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ. ಎರಡನೇದ, ನಥಿಂಗ್ ಸ್ಮಾಲ್ ಬಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಲೈಕ್ ಎಕ್ಸ್ಪ್ರೆಷನ್ಸ್, ಲೈಟಿಂಗ್, ಸಿಂಬಾಲ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್. ಸೊ ಏನಪ್ಪ ಅಂತಂದ್ರೆ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಇದ್ದು, ಲೈಟಿಂಗ್ ಅಂದ್ರೆ ಮೂವಿ ಒಳಗೆ ಬೆಳಕಿಂದ ಒಂದು ಕೊರತೆಗಳಿರ್ತಾವೆ. ಒಂದಿಷ್ಟು ಮೂವಿ ನೋಡ್ರಿ ನೀವು, ಬರೀ ಕತ್ಲೊಳಗೆ ಇರ್ತಾವೆ, ಏನೂ ಗೊತ್ತಾಗಿಲ್ಲ ನಿಮಗೆ, ಹೌದಾ. ಆಮೇಲೆ ಅವು ನಿಮಗೆ ಮೂವಿ ಲೈಕು ಆಗಿಲ್ಲ. ಆಮೇಲೆ ಸಿಂಬಾಲ್ಸ್, ಒಂದಿಷ್ಟು ಏನಪ್ಪ ಅಂದ್ರೆ ಸೀನ್ಸ್ಗಳು ಬರ್ತಾವೆ, ಮೇಲ್ನೋಟಕ್ಕೆ ನಮ್ಗೆ ಅದ್ರ ಅರ್ಥ ಬೇರೆ ಇದ್ರೆ ಒಳನೋಟಕ್ಕೆ ಅರ್ಥನೂ ಕೂಡ ಬೇರೆ ಇರ್ತಾವೆ. ಆ ಸಿಂಬಾಲಿಸಮ್ ಬಗ್ಗೆ ಏನದಾವ, ಮೂವಿ ಏನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತೈತಿ, ಏನೋ ಒಂದು ಪಾಠನ ಕಲಿಸಿದೆ ಅಂತ ಹೇಳಿ ನಾವು ನೋಡಬೇಕು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್. ಸೊ ಮೂವಿ ಈ ಆ್ಯಕ್ಟರ್ಸ್ ಆಗಿರ್ಬೋದು, ಆಮೇಲೆ ಕತೆ ಅಷ್ಟೇ ಅಲ್ಲ, ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಯಾವ ರೀತಿ ತೊಗೊಂಡಾರ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಅಲ್ಲಿ ವಿಚಾರ ಮಾಡ್ಬೇಕ್ರಿ. ನೆಕ್ಸ್ಟ್ ಬಿ ಪಾಯಿಂಟ್ ಅಂದ್ರೆ ಎರಡನೇ ಪಾಯಿಂಟ್ ರೀ, ಸ್ಕಿಲ್ ಆಫ್ ರೈಟಿಂಗ್ ಮೂವಿ ರಿವ್ಯೂಸ್ ಒಳಗೆ ಎರಡನೇ ಪಾಯಿಂಟ್, ಅನಾಲಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಅಬಿಲಿಟಿ ಟು ಬ್ರೇಕ್ ಡೌನ್ ದ ಮೂವಿ ಇಂಟು ಇಟ್ಸ್ ಕಾಂಪೋನೆಂಟ್ಸ್ ಸಚ್ ಆಸ್ ಸ್ಟೋರಿ, ಕ್ಯಾರೆಕ್ಟರ್ಸ್, ಥೀಮ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಒಂದು ಮೂವಿ ಏನಪ್ಪ ಅಂತಂದ್ರೆ ನೀವಲ್ಲಿ ಕಾಂಪೋನೆಂಟ್ಸ್ ಯಾವ ರೀತಿ ಅದಾವ, ಸ್ಟೋರಿ ಯಾವ ರೀತಿ ಐತಿ, ಕ್ಯಾರೆಕ್ಟರ್ಸ್ ಹೆಂಗಿದಾವ, ಆಮೇಲೆ ಅದ್ರ ಥೀಮ್ಗಳು ಏನಿದಾವ, ಟೆಕ್ನಿಕ್ಸ್ ಯಾವೆಲ್ಲ ಯೂಸ್ ಮಾಡಿದಾರ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಡೀಟೇಲ್ ಆಗಿ ಬರಿಬೇಕು. ನೆಕ್ಸ್ಟ್ ನೋಡ್ರಿ, ಕಂಪೇರ್ ದ ಫಿಲ್ಮ್ ವಿತ್ ಮೂವೀಸ್, ಜಾನರ್ಸ್ ಆರ್ ದ ಡೈರೆಕ್ಟರ್ಸ್ ಪ್ರೀವಿಯಸ್ ವರ್ಕ್ಸ್. ಸೊ ಈ ಒಂದು ಮೂವಿನ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಬೇರೆ ಮೂವಿಗಳ ಜೊತೆ ಅದನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಅದು ಮೂವಿ ಭಾರಿ ಐತಿ, ಇದು ಮೂವಿ ಮಾರಿ ಇಲ್ಲ, ಹಿಂಗಲ್ರಿ. ಆದರೆ ನಿಮ್ಗೆ ಯಾವೆಲ್ಲ ಒಂದು ಸಿಮಿಲಾರಿಟೀಸ್ ಕಾಣ್ತಾವ, ಆಮೇಲೆ ಡೈರೆಕ್ಟರ್ ಅವನ ಒಂದು ಹಳೆ ವರ್ಕ್ ಅಂದ್ರೆ ಇದಕ್ಕಿಂತ ಹಿಂದೆ ಯಾವ ಮೂವಿನ ಮಾಡಿದಾನ ಡೈರೆಕ್ಟರ ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಬರಿಬೇಕಾಗೈತಿ. ಓಕೆ, ಇಲ್ಲಿವರೆಗೂ ನಾನು ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂದ್ರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರಕ್ಕೆ ಹೋಗ್ಬಿಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿ. ನೆಕ್ಸ್ಟ್ ರೈಟಿಂಗ್ ಸ್ಕಿಲ್ಸ್. ಸೊ ರೈಟಿಂಗ್ ಸ್ಕಿಲ್ಸ್ ಯಾವ ಅದಾವ, ಯೂಸ್ ಆಫ್ ಕ್ಲಿಯರ್, ಎಂಗೇಜಿಂಗ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್. ಆಬ್ವಿಯಸ್ಲಿ ನೀವು ಎಕ್ಸಾಮ್ ಒಳಗೆ ಒಂದು ಆನ್ಸರ್ ಬರಿಬೇಕಂದ್ರೂ ಹೆಂಗಿರ್ಬೇಕು, ನೀವು ಕ್ಲಿಯರ್ ಆಗಿರಬೇಕು, ಎಂಗೇಜಿಂಗ್. ಒಬ್ರು ಸರ್ ಅದನ್ನು ಓದಾಕತ್ರಪ್ಪ ಅಂತಂದ್ರೆ ಕಂಟಿನ್ಯೂ ಓದೋಂಗಿರ್ಬೇಕಂದ್ರೆ ಅಷ್ಟು ನೀವು ಚಲೋ ಬರ್ದಿರ್ಬೇಕು, ಅಷ್ಟು ಚಲೋ ವರ್ಡ್ಸ್ ಯೂಸ್ ಮಾಡಿರಬೇಕು. ಆಮೇಲೆ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್, ವಿವರಣೆ ಒಳಗೆ ಬರ್ದಿರ್ಬೇಕು, ಭಾಳ ಡಿಸ್ಕ್ರಿಪ್ಟಿವ್ ಅಲ್ಲ, ಡಿಸ್ಕ್ರಿಪ್ಟಿವ್ ಇನ್ ದ ಸೆನ್ಸ್ ಸೆನ್ಸರಿ ಮೋಟರ್ಸ್ನೆಲ್ಲ ಯೂಸ್ ಮಾಡಿ. ಅಂದ್ರೆ ಸೆನ್ಸರಿ ಮೋಟರ್ಸ್ 5 ಸೆನ್ಸರಿ ಮೋಟರ್ಸ್ ಅದಾವಲ್ಲ, ಅವೆಲ್ಲಗಳನ್ನು ಯೂಸ್ ಮಾಡಿ ನೀವು ಅಲ್ಲಿ ಒಂದು ರೀತಿಯಿಂದ ಆಸ್ ಇಫ್ ಆ ಮೂವಿದು ಒಂದಿಷ್ಟು ಅಂಶಗಳು ನಿಮ್ಗೆ ಗೊತ್ತಾದಂಗೆ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನು ಆರ್ಗನೈಸಿಂಗ್ ಥಾಟ್ಸ್ ಲಾಜಿಕಲಿ ವಿತ್ ಪ್ರಾಪರ್ ಪ್ಯಾರಾಗ್ರಾಫಿಂಗ್. ಸೊ ಆರ್ಗನೈಸಿಂಗ್ ಥಾಟ್ಸ್, ಸೊ ನಿಮ್ಮ ಒಂದು ಅನಿಸಿಕೆಗಳು, ಥಾಟ್ಸ್ಗಳು ಏನದಾವ, ನಿಮ್ಮ ಒಂದು ವಿಚಾರಗಳು ಏನದಾವ, ಅವನೇನಪ್ಪ ಅಂತಂದ್ರೆ ನೀವು ಪ್ರಾಪರ್ ಆಗಿ ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು ಅಂತಂದು ಹೇಳಿ ಹೇಳ್ತಾರ. ಇನ್ನು ಮೂರನೇ ಪಾಯಿಂಟ್,
ಅವಾಯ್ಡಿಂಗ್ ಸ್ಪಾಯ್ಲರ್ಸ್ ವೈಲ್ ಸ್ಟಿಲ್ ಪ್ರೊವೈಡಿಂಗ್ ಇನಫ್ ಇನ್ಫಾರ್ಮೇಶನ್ ಟು ಸ್ಪಾರ್ಕ್ ಇಂಟ್ರೆಸ್ಟ್. ಸೊ ನೀವೇನಪ್ಪ ಅಂತಂದ್ರೆ ಸ್ಪಾಯ್ಲರ್ಗಳನ್ನು ಅಂದ್ರೆ ಆ ಮೂವಿ ಒಳಗೆ ಇದ್ದಂಥ ಏನಪ್ಪ ಅಂತಂದ್ರೆ ಸಸ್ಪೆನ್ಸ್ ಎಲ್ಲ ಹೇಳುವಂಗಿಲ್ಲ, ಅಂದ್ರೂ ಕೂಡ ಆ ಒಂದು ಮೂವಿ ಬಗ್ಗೆ ನೀವು ಹೆಂಗೆ ಬರಬೇಕಂದ್ರೆ ಇನ್ನೊಬ್ಬರಿಗೆ ನೋಡುವಂಥ ಕುತೂಹಲ ಮೂಡಬೇಕಲ್ಲಿ, ಇಂಟ್ರೆಸ್ಟ್ ಹೆಚ್ಚಾಗಬೇಕು, ಹೌದಾ, ಒಂದು ಸ್ಪಾರ್ಕ್ ರೆಡಿ ಆಗಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು ನೋಡ್ರಿ, ಇಲ್ಲಿ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್, ವಿಮರ್ಶಾತ್ಮಕವಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಜಜ್ಮೆಂಟ್ ಕೊಡಬೇಕು. ಇವ್ಯಾಲ್ಯೂಯೇಷನ್ ಅಂದ್ರೆ ಏನು, ಜಜ್ಮೆಂಟ್. ಓಕೆ, ಫಸ್ಟ್ ಪಾಯಿಂಟ್ ನೋಡ್ರಿ ಅದ್ರಾಗ ಫಾರ್ಮಿಂಗ್ ವೆಲ್ ರಿಸನ್ಡ್ ಒಪಿನಿಯನ್ಸ್ ಬೇಸ್ಡ್ ಆನ್ ಎವಿಡೆನ್ಸ್ ಫ್ರಾಮ್ ದ ಫಿಲ್ಮ್. ಸೊ ಒಂದು ವೆಲ್ ರಿಸನ್ಡ್ ಒಪಿನಿಯನ್ಸ್, ನಿಮ್ಮ ಒಂದು ಒಪಿನಿಯನ್ಸ್ ಅಂದ್ರೆ ಏನು, ಅನಿಸಿಕೆಗಳನ್ನು ಕ್ಲಿಯರ್ ಆಗಿ ಮೂವಿ ಒಳಗೆ ಬರತಕ್ಕಂಥದ್ದನ್ನ ನೀವು ಹೇಳ್ಬೇಕಂತ ಹೇಳ್ತಾರ. ಅವಾಯ್ಡಿಂಗ್ ಪರ್ಸನಲ್ ಬಯಾಸ್, ಗಿವಿಂಗ್ ಬೋತ್ ಅಪ್ರಿಸಿಯೇಷನ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಸೊ ನಿಮ್ಮ ಒಂದು ಪರ್ಸನಲ್ ರಿವ್ಯೂಸನ್ನು ಕೊಡಬಾರ್ದಲ್ಲಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ದರ್ಶನ್ ಲೈಕ್ ಆಗ್ತಿರ್ತಾನೋ, ಇನ್ನೊಬ್ಬರಿಗೆ ನಮ್ಮ ಸುದೀಪ್ ಅವರು ಲೈಕ್ ಆಗ್ತಿರ್ತಾರೆ. ಸುದೀಪ್ ಅವ್ರಲ್ಲಿ ಅಥವಾ ನಮ್ಮ ದರ್ಶನ್ ಆಗಲಿ ಇಬ್ಬರು ಮಂದಿ ಲೈಕ್ ಆಗ್ತಿದ್ರಪ್ಪ ಅಂತಂದ್ರೆ, ಅಥವಾ ಒಬ್ಬರ ಲೈಕ್ ಆಗ್ತಿದ್ರಂದ್ರೆ ದರ್ಶನ್ ಬಗ್ಗೆ ಹೆಚ್ಚಿಗೆ ಮಾಡಿ ಬರೋದು ಅಥವಾ ಸುದೀಪ್ ಬಗ್ಗೆ ಹೆಚ್ಚಿಗೆ ಮಾಡಿ ಬರೋದು ಅಥವಾ ಒಬ್ಬರ ಮೇಲೆ ಕಮ್ಮಿ ಮಾಡಿ ಬರೋದು ಅಲ್ಲ. ಹಂಗೆ ರಿವ್ಯೂಸ್ ಇರಂಗಿಲ್ರಿ. ಪರ್ಸನಲ್ ಬಯಾಸ್ ಇರಬಾರ್ದು. ಅಥವಾ ಈ ಆ್ಯಕ್ಟರ್ದ ಆ್ಯಕ್ಟಿಂಗ್ ಚಲೋ ಇರಲ್ಲ, ಈ ಆ್ಯಕ್ಟರ್ ಆ್ಯಕ್ಟಿಂಗ್ ಚಲೋ ಇರಲ್ಲ ಅಂದ್ರೆ ಲಿಟ್ರಲಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಅಲ್ಲಿ ವರ್ಡ್ಸ್ ಯೂಸ್ ಮಾಡತಕ್ಕಂಥ ಚಾಣಾಕ್ಷತೆ ಇರುತ್ತಲ್ಲ, ಅದು ಭಾಳ ಚಲೋ ಇರ್ತೈತೆ ರೀ. ಸೊ ಅವ್ರಿಗೆ ಒಂಥರ ನಿಂದನೆ ಮಾಡಿದಂಗೆ ಇರಬಾರ್ದು ರೀ, ಕ್ಲಿಯರ್ ಆಗಿರಬೇಕು. ಓಕೆ, ಮತ್ತು ಅಲ್ಲಿ ಅಪ್ರಿಸಿಯೇಷನ್ ಮಾಡಿದಂಗೂ ಇರಬೇಕು, ಆಮೇಲೆ ವಿಮರ್ಶೆ ಮಾಡಿದಂಗೂ ಇರಬೇಕು ಅಂತಂದೇಳಿ. ನೆಕ್ಸ್ಟ್ ಈ ಪಾಯಿಂಟ್ ನೋಡ್ರಿ, ಕಲ್ಚರಲ್ ಆ್ಯಂಡ್ ಸಿನಿಮ್ಯಾಟಿಕ್ ನಾಲೆಡ್ಜ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಿಲ್ಮ್ ಜಾನರ್ಸ್, ಸ್ಟೈಲ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ಸ್. ಸೊ ಒಂದು ಫಿಲ್ಮ್ ಜಾನರ್ ಏನೈತಿ, ಜಾನರ್ ಅಂದ್ರೆ ಏನು, ಒಂದೇನಪ್ಪ ಅಂತಂದ್ರೆ ವಿವಿಧತೆಗಳು ಏನದಾವ ಅಂದ್ರೆ ಪ್ರಕಾರ ಅಂತ ಅನ್ಬೋದು ನೀವು. ಜಾನರ್ ಅಂದ್ರೆ ಏನು, ಪ್ರಕಾರ ಅಂದ್ರೆ ಹಿಸ್ಟಾರಿಕಲ್ ಮೂವಿ ಐತೋ, ಥ್ರಿಲ್ಲರ್ ಮೂವಿ ಐತೋ, ಹಾರರ್ ಮೂವಿ ಐತೋ, ಕಾಮಿಡಿ ಐತೋ, ಫ್ಯಾಮಿಲಿ ಐತೋ, ಸೆಂಟಿಮೆಂಟಲ್ ಐತೋ, ರೊಮ್ಯಾಂಟಿಕ್ ಐತೋ, ಯಾವ ರೀತಿ ಮೂವಿ ಐತಿ, ಆ ಜಾನರ್ ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಬರಿಬೇಕು. ಆಮೇಲೆ ಸ್ಟೈಲ್ ಅಂದ್ರೆ ಯಾವ ರೀತಿ ಕ್ರಿಯೇಷನ್ ಮಾಡಿದಾರೆ ಅನ್ನೋದ್ರ ಬಗ್ಗೆ. ಆಮೇಲೆ ಅದರ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೆಂಗಿತ್ತು ಅಂದ್ರೆ, ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದ್ರೆ ಅದ್ರ ಯಾವ ಮೂವಿ ಹಿಂದೆ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ನೀವು ಹೇಳಬೇಕು. ಆಮೇಲೆ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ಸ್, ಯಾವುದಾದ್ರೂ ಒಂದು ಹೊಸ ಟೆಕ್ನಿಕನ್ನು ಕಂಡು ಹಿಡಿದ್ರಪ್ಪ ಅಂತಂದ್ರೆ, ಸೊ ಅಥವಾ ಏನೋ ಒಂದು ಕಡೆ ಗ್ರಾಫಿಕ್ಸ್ ಜಾಸ್ತಿ ಯೂಸ್ ಮಾಡಿದ್ರಂದ್ರೆ ಅದ್ರ ಬಗ್ಗೆ ನೀವು ಏನಪ್ಪ ಅಂತಂದ್ರೆ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ನೋಡ್ರಿ, ಬಿ ಅವೇರ್ ಆಫ್ ಸಿನಿಮ್ಯಾಟಿಕ್ ಟರ್ಮ್ಸ್ ಲೈಕ್ ಮಿಸ್ ಅಂಡ್ ಸೀನ್, ಮಾನಿಟೇಜ್ ಎಕ್ಸೆಟ್ರಾ ಟು ಎನ್ಹಾನ್ಸ್ ದ ರಿವ್ಯೂವರ್ಸ್ ಡೆಪ್ತ್. ಸೊ ಮಿಸ್ ಅಂಡ್ ಸೀನ್ ಆಮೇಲೆ ಮಾನಿಟೇಜ್ ಅನ್ನೋ ಒಂದು ಪದಗಳು ಅಂದ್ರೆ ಮೂವಿ ರಿವ್ಯೂ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಪದಗಳು ಅದಾವ ಇಂಗ್ಲೀಷ್ ಒಳಗೆ ಅಥವಾ ಕನ್ನಡದೊಳಗೂ ಅದಾವ. ಆ ಒಂದಿಷ್ಟು ಪದಗಳನ್ನು ನೀವೇನಪ್ಪ ಅಂತಂದ್ರೆ ಅಲ್ಲಿ ಬಳಸಬೇಕು. ಅದನ್ನು ಬಳಸಿದ್ರಪ್ಪ ಅಂತಂದ್ರೆ ನಿಮ್ಮ ರಿವ್ಯೂ ಏನಾಗ್ತದಪ್ಪ ಅಂತಂದ್ರೆ ಅದು ಭಾಳ ಡೀಪ್ ಆಗಿ ನೀವು ಆ ಮೂವಿ ನೋಡ್ರಿ ಅನ್ನೋದು ನಿಮ್ಮ ಒಂದು ಆಡಿಯನ್ಸಿಗೆ ಗೊತ್ತಾಗುತ್ತೆ ರೀ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ರೈಟಿಂಗ್ ಸ್ಕಿಲ್ಸ್ ರೀ. ಈ ಪಾಯಿಂಟ್ ಯಾವ್ದು, ಕಲ್ಚರಲ್ ಆ್ಯಂಡ್ ಸಿನಿಮ್ಯಾಟಿಕ್ ನಾಲೆಜ್. ಎಸ್, ಇಲ್ಲಿವರೆಗೂ ನಾ ಹೇಳಿದ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ರೈಟಿಂಗ್ ಸ್ಕಿಲ್ಸ್ ಮೇಲೆ ನಾ ವಿಡಿಯೋ ಮಾಡಿದ್ರೆ ಅದನ್ನು ಕೂಡ ನೋಡ್ಬೋದು. ಅದ್ರ ಜೊತೆಗೆ BA BSc BCom ಅದ ಏನು ನಿಮ್ಗೆ ನಾವೆಲ್ಗಳದಲ್ಲ ಅಷ್ಟು ನಾವೆಲ್ಗಳನ್ನ ನಾ ವಿಡಿಯೋ ಮಾಡಿರ್ತೀನಿ. ಈಗ ಆಲ್ರೆಡಿ 2 ವಿಡಿಯೋ ಮಾಡೀನಿ. ಇನ್ನು BComದವ್ರದ್ದು ಕಾರ್ವಾಲು ಒಂದು ಮಾಡಿದ್ನಂದ್ರೆ ಮುಗಿದೈತ್ರಿ. ಸೊ ಆ ಕಾರ್ವಾಲು ವಿಡಿಯೋ ಕೂಡ ನಾನು ಮಾಡ್ತೀನಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು ಮೊದಲನೇಗೆ ಒಂದು ಸಿಲೆಬಸ್ ಬಿಟ್ಟಿದ್ರಲ್ಲ, ಅದ್ರಾಗ ರೂಮ್ ಆನ್ ದ ರೂಫ್ ಮೇಲೆ ಒಂದು ನಾವೆಲ್ ಇತ್ತು. ಅದನ್ನು ಮತ್ತೆ 28 ಜೂನ್ ಒಳಗೆ ಅದನ್ನು ಚೇಂಜ್ ಮಾಡಿ ಏನಪ್ಪ ಅಂತಂದ್ರೆ ವಾಪಸ್ಸಾಗಿ ಅದನ್ನು ಕಾರ್ವಾಲು ಅಂತಂದು ಹೇಳಿ ಇಟ್ಟಿದ್ದಾರೆ. ಸೊ ನಿಮ್ಮ ಕಾರ್ವಾಲೋನು ಫೈನಲ್ ರೀ. ಕಾರ್ವಾಲೋ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ, KP ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರ್ತಕ್ಕಂಥ ಕಾರ್ವಾಲೋ ಐತ್ರಿ. ಓಕೆ, ಆದ್ರೆ ನಿಮ್ಮ ಹಳಿ ಸಿಲೆಬಸ್ ಒಳಗೆ ಏನು ಕೊಟ್ರಪ್ಪ ಅಂತಂದ್ರೆ, ಹಳಿದಂದ್ರೆ ಏನ್ರಿ, ರಿವೈಸ್ಡ್ ಇದು 2025-26 ವರ್ಷದೊಳಗೆ SCP ಸಿಲೆಬಸ್ 3rd ಸೆಮಿಸ್ಟರ್ದ ಮೊದಲಿಗೆ ಇಂಗ್ಲೀಷ್ದು ಒಂದು ಬೇರೆ ಕೊಟ್ಟರು, ಮತ್ತೊಮ್ಮೆ ಇಂಗ್ಲೀಷ್ ರಿವೈಸ್ಡ್ ಬಿಟ್ಟಿದ್ದಾರೆ. ಸೊ ಪ್ರತಿ ಟೈಮ್ ಹಿಂಗೆ ಏನ್ರಿ ಚೆನ್ನಮ್ಮ ಯೂನಿವರ್ಸಿಟಿ ಇರ್ತದೆ ರೀ. ಈಗ ಅದೇನಪ್ಪ ಅಂದ್ರೆ ರಿವೈಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಸರಿಯಾಗಿ ನೋಡ್ರಿ. ನಿಮ್ಮ ಸರ್ಗಳೆಲ್ಲರಿ ರೂಮ್ ಆನ್ ದ ರೂಫ್ ಹೇಳತ್ತಿದ್ರಪ್ಪ ಅಂತಂದ್ರೆ ಅದನ್ನು ಚೇಂಜ್ ಮಾಡಕ್ಕೆ ಹೇಳಿದ್ರಿ. ಎಸ್, ದ್ಯಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒನ್ಸ್ ಅಗೇನ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.